ನಮಸ್ಕಾರ. ಕಿವೀಸ್ ವಿರುದ್ಧದ ಟಿ20 ಸರಣಿ ಗೆದ್ದ ಬಳಿಕ ಸೂರ್ಯ ಮಾಡಿದರು ಎಲ್ಲರ ಮನ ಗೆಲ್ಲುವ ಕೆಲಸ. ಇಶಾನ್ ಕಿಶನ್ಗೆ ಟ್ರೋಫಿ ಕೊಟ್ಟು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಕಿವೀಸ್ ವಿರುದ್ಧ ಭಾರತ 5th ಟಿ20 ಮ್ಯಾಚ್ ಗೆದ್ದ ಬಳಿಕ ಕ್ಯಾಪ್ಟನ್ ಸ್ಕೈ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ಸೂರ್ಯಕುಮಾರ್ ಯಾದವ್ ಭಾರತಕ್ಕೆ ಗೆಲ್ಲಿಸಿಕೊಡ್ತಾರಾ ಅಥವಾ ಇಲ್ಲವ ಅನ್ನೋದನ್ನ ಕಮೆಂಟ್ ಮಾಡಿ. ತವರಿನಲ್ಲಿ ನಡೆದ ಕಿವೀಸ್ ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಟೀಂ ಇಂಡಿಯಾ ಏಕಪಕ್ಷೀಯ ಗೆಲುವು ದಾಖಲಿಸಿಕೊಂಡು ಬರ್ತಾ ಇದೆ ಸ್ನೇಹಿತರೆ. 5 ಪಂದ್ಯಗಳಲ್ಲಿಯೂ ಕನ್ವಿನ್ಸಿಂಗ್ ವಿಕ್ಟರಿಗಳನ್ನ ಕಂಡಿರುವ ಟೀಂ ಇಂಡಿಯಾ ಕಿವೀಸ್ ತಂಡಕ್ಕೆ ಮಣ್ಣು ಮುಕ್ಕಿಸಿದೆ. ಈ ಟಿ20 ಸೀರೀಸ್ ನಲ್ಲಿ ಸೂರ್ಯಕುಮಾರ್ ನೇತೃತ್ವದ ಟೀಂ ಇಂಡಿಯಾ ಡಾಮಿನೇಟಿವ್ ಪ್ರದರ್ಶನವನ್ನ ನೀಡಿದೆ. ತಿಲಕ್ ವರ್ಮಾ, ವಾಷಿಂಗ್ಟನ್ ಸುಂದರ್ ರಂತಹ ಮ್ಯಾಚ್ ವಿನ್ನಿಂಗ್ ಆಟಗಾರರಿಲ್ಲದೆ ಟೀಂ ಇಂಡಿಯಾ ಡಾಮಿನೇಟಿಂಗ್ ಪ್ರದರ್ಶನವನ್ನು ನೀಡುವ ಮೂಲಕ ಟಿ20 ಸರಣಿಯನ್ನ ಭರ್ಜರಿಯಾಗಿ ಗೆದ್ದುಕೊಂಡಿದೆ. ಈ ಮುಖ್ಯವಾಗಿ ಟಿ20 ವಿಶ್ವಕಪ್ಗೂ ಮುನ್ನ ನಡೆದ ಈ ಪ್ರಿಪರೇಟರಿ ಸೀರೀಸ್ ನಲ್ಲಿ ಟೀಂ ಇಂಡಿಯಾ A+ ಗ್ರೇಡ್ ನಲ್ಲಿ ಸೀರೀಸ್ ಪಾಸ್ ಮಾಡಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ತಿರುವನಂತಪುರಂನಲ್ಲಿ ನಡೆದ ಸೀರೀಸ್ ನ 5th ಟಿ20 ಮ್ಯಾಚ್ ನಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 271 ರನ್ಗಳ ಇಂಪಾಸಿಬಲ್ ಟಾರ್ಗೆಟ್ ಕೊಡ್ತು ಸ್ನೇಹಿತರೆ. ಇತ್ತ ಟೀಂ ಇಂಡಿಯಾ ತಂಡದ ಪರ ಇಶಾನ್ ಕಿಶನ್ 103 ರನ್, ಸೂರ್ಯಕುಮಾರ್ ಯಾದವ್ 63 ಹಾಗೂ ಹಾರ್ದಿಕ್ ಪಾಂಡ್ಯ 42 ರನ್ ಬಾರಿಸಿದರು. ಈ ಟಾರ್ಗೆಟ್ ಬೆನ್ನಟ್ಟಿದಂತ ಕಿವೀಸ್ ತಂಡ ಪವರ್ ಪ್ಲೇ ನಲ್ಲಿ ಕೊಂಚ ಹೋರಾಟ ನೀಡಿತು. ಫಿನ್ ಅಲೆನ್ ಇರುವವರೆಗೂ ಪ್ರತಿರೋಧ ತೋರಿತ್ತಾದರೂ ಒಮ್ಮೆ ಟೀಂ ಇಂಡಿಯಾದ ಬೌಲರ್ಗಳು ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿದ ಬಳಿಕ ಕಿವೀಸ್ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಪರೇಡ್ ನಡೆಸಿದರು. ಪರಿಣಾಮವಾಗಿ 225 ರನ್ಗಳಿಗೆ ನ್ಯೂಜಿಲೆಂಡ್ 5th ಟಿ20 ಮ್ಯಾಚ್ ನಲ್ಲಿ ಆಲ್ಔಟ್ ಆಯಿತು. ಹರ್ಷದೀಪ್ ಸಿಂಗ್ 5 ವಿಕೆಟ್ ಹೌಲ್ ಪಡೆದುಕೊಂಡ್ರೆ ಅಕ್ಷರ್ ಪಟೇಲ್ 3 ವಿಕೆಟ್ ಉರುಳಿಸಿ ಮಿಂಚಿದರು. ಅತ್ತ ಫಿನ್ ಅಲೆನ್ 80 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು. ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 46 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇದರೊಂದಿಗೆ ಟಿ20 ಸೀರೀಸ್ ಅನ್ನ 4-1 ಅಂತರದಿಂದ ಭರ್ಜರಿಯಾಗಿ ಗೆದ್ದು ಬೀಗಿತ್ತು. ಇದಲ್ಲದೆ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿತು. ಇನ್ನು ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ಈ ರೀತಿಯಾಗಿ ಹೇಳಿದ್ದಾರೆ. ನಿಜಕ್ಕೂ ಖುಷಿ ಆಗುತ್ತಿದೆ. ಈ ಟಿ20 ಸೀರೀಸ್ ನಲ್ಲಿ ನಾವು ಏನು ಮಾಡಬೇಕು ಅಂದುಕೊಂಡಿದ್ದೇವೋ ಅದು ಮಾಡಿದ್ದೇವೆ. ಎಲ್ಲಾ ಬಾಕ್ಸ್ಗಳು ಟಿಕ್ ಆಗಿವೆ. ಬ್ಯಾಟ್ಸ್ಮನ್, ಬೌಲರ್ ಎಲ್ಲರೂ ಫಾರ್ಮ್ ಕಂಡುಕೊಂಡಿದ್ದಾರೆ. ಇನ್ನುಳಿದಿರುವುದು ಮೇನ್ ಟಾರ್ಗೆಟ್ ವರ್ಲ್ಡ್ ಕಪ್ ಗೆಲ್ಲುವುದು. ಅದನ್ನೇ ಮಾಡ್ತೀವಿ. ಮತ್ತೊಂದು ವರ್ಲ್ಡ್ ಕಪ್ ಗೆದ್ದು ಅಭಿಮಾನಿಗಳಿಗೆ ಉಡುಗೊರೆಯನ್ನ ನೀಡುತ್ತೀವಿ ಎಂದು ಹೇಳುವ ಮೂಲಕ ಸೂರ್ಯ ದೊಡ್ಡ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಈ ಮೂಮೆಂಟಮ್ ಅನ್ನ ಕ್ಯಾರಿ ಮಾಡಲಿದ್ದೇವೆ. ಇಶಾನ್ ಕಿಶನ್ ಫಾರ್ಮ್ ಕಂಡುಕೊಂಡಿರುವುದು ಗುಡ್ ನ್ಯೂಸ್. ಹಾಗೂ ಬೌಲರ್ಗಳು ಕೂಡ ಲಯ ಕಂಡುಕೊಳ್ಳುತ್ತಿದ್ದಾರೆ ಮತ್ತು ವರ್ಲ್ಡ್ ಕಪ್ ನಲ್ಲಿ ನಮ್ಮ ಬೆಸ್ಟ್ ಆಟವನ್ನ ನಾವು ನೀಡಲಿದ್ದೇವೆ. ಹಾಗೂ ಸಿಚುವೇಶನ್ ಗೆ ಅಡಾಪ್ಟ್ ಮಾಡಿಕೊಂಡು ಬ್ಯಾಟಿಂಗ್ ನಡೆಸಿ ಸೋಲಿನಿಂದ ಪಾರಾಗುವ ಚಾಣಾಕ್ಷತೆನೇ ನಮ್ಮ ತಂಡದಲ್ಲಿದೆ. ಅದನ್ನ ಕಂಟಿನ್ಯೂ ಮಾಡ್ತೀವಿ ಮತ್ತು ವರ್ಲ್ಡ್ ಕಪ್ ಗೆಲ್ಲುವುದಷ್ಟೇ ಈಗ ಮೇನ್ ಟಾರ್ಗೆಟ್ ಆಗಿದೆ ಎಂದು ಸೂರ್ಯ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಈ ಸರಣಿ ಗೆಲುವಿನ ಕ್ರೆಡಿಟ್ ಎಲ್ಲಾ ತಂಡದ ಯುವ ಆಟಗಾರರಿಗೆ ಸಲ್ಲಬೇಕು. ಸ್ಪೆಷಲಿ ಇಶಾನ್ ಕಿಶನ್ ಸೀರೀಸ್ ಉದ್ದಕ್ಕೂ ಅವರು ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ರು ಎಂದು ಹೇಳುವ ಮೂಲಕ ದೊಡ್ಡ ಸ್ಟೇಟ್ಮೆಂಟ್ ಸೂರ್ಯ ಮಾಡಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.